ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಜಾಗವನ್ನ ಲಪ್ಟಾಯಿಸಿರಿ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ. ಯಾರು? ಕುಮಾರಸ್ವಾಮಿ ಅವರು. ಕೋರ್ಟ್ ಹೋಗ್ಲಿ. ದಾಖಲೆಗಳನ್ನ ನಿಮ್ ಕಾರ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಿ. ಕಾರ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಿ ದಾಖಲೆ. ಹುಡುಕಿ ಈಗ ಕಾರ್ನಲ್ಲಿ. ಕುಮಾರಸ್ವಾಮಿ ಅಂತ ಸುಳ್ಳು ಹೇಳತಕ್ಕಂಥ ರಾಜಕಾರಣಿ ಇಡೀ ದೇಶದಲ್ಲಿ ಯಾರು ಹುಟ್ಟಿರಲಿಲ್ಲ. ಹಾಗಿದ್ರೆ ಜಾಗ ಯಾರ್ದೊಂದು ಹೇಳಿ ಅಂತ ಹಾಗಿದ್ರೆ ಜಾಗ ಯಾರ್ದೊಂದು ಹೇಳಿ ಸೇಮ್ ಅವರು ಯಾರು ಆ ಜಾಗ ಯಾರಿಗೆ ಸಂಬಂಧಪಟ್ಟದು ಅಥವಾ ಯಾರ್ದು ಭಾಮವ್ದ ಅಥವಾ ಪತ್ನಿಯವ್ರದ ಅಂತ ಹೇಳಿ ಅಂತ ಈ ತರ ಪ್ರಶ್ನೆ ಕೇಳಿದ್ರೆ ಏನು ಕುಮಾರಸ್ವಾಮಿ ಹೇಳ್ತಾರೆ ಈಗ ಹೇಳ್ತಾರೆ ನೋಡ್ರಿ. ದೇವರಾಜು ಅನ್ನೋರಿಂದ ನನ್ನ ಪಾಮಯ್ಯ ತಗೊಂಡಿದ್ದಾನೆ. ದೇವರಾಜು ಅನ್ನೋರಿಂದ ನಮ್ಮ ಪಾಮಯ್ಯ ತಗೊಂಡಿದ್ದಾನೆ 2004. 2005ರಲ್ಲಿ ಅದು ಕನ್ವರ್ಟ್ ಆಗಿದೆ. 2010ರಲ್ಲಿ ನನ್ನ ಹೆಂಡತಿಗೆ ದಾನವಾಗಿ ಕೊಟ್ಟಿದ್ದಾರೆ. ಅದನ್ನು ಮೂಡಾದವರು ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿಯವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಯಾರ ಜಮೀನು ಅದು? ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ, ಅದು ಡಿಸ್ಪ್ಯೂಟ್ ಇದೆಯಾ? ಕುಮಾರಸ್ವಾಮಿ ಜಮೀನು ಅದು ಡಿಸ್ಪ್ಯೂಟ್ ಇದೆಯೇನ್ರಿ? ಹಂಚಿರೋರು ಯಾರು? ಅದರ ಅಧ್ಯಕ್ಷರಾಗಿದ್ದವ್ರು ಯಾರು? ಬಿಜೆಪಿಯವರು. ಆಗ ಯಾರು ಸರ್ಕಾರ ಇತ್ತು? ಮತ್ತೆ ನೋಡ್ಕೋಬೇಕಾದವರು ಲೀಗಲ್ ಆಗಿದೆ ಇಲ್ಲೋ ಅಂತ ನೋಡ್ಕೋಬೇಕಾದವ್ರು ಯಾರು? ಯಾರ್ರೀ? ಬಿಜೆಪಿಯವರು. ಅವ್ರು ನೋಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅನ್ಕೊಂಡಿದ್ದೀವಿ. ಈಗ ನಮ್ಮದು 3 ಎಕರೆ 16 ಗುಂಟೆ ಹೋಗಿದೆ. ಅದಕ್ಕೆ ಎಷ್ಟು ಕೊಡಬೇಕು? ನಮ್ಮ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ. ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡು ಅಕ್ವೈರ್ ಆಗದೇನೆ ಸೈಟ್ ಮಾಡಿ ಹಂಚ್ಬಿಟ್ರೆ ಏನು ಮಾಡಬೇಕು? ಇಲ್ಲಪ್ಪ ನೀನೇ ಏನು ಮಾಡಬೇಕು? ಈಗ ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಬಿಟ್ಬಿಡ್ಬೇಕು ಹಂಗೆ? ಮತ್ತೆ ಕುಮಾರಸ್ವಾಮಿ ಇದೆ ಜಮೀನು. ಮತ್ತೆ ಇದಕ್ಕೆ ಸುಳ್ಳು ಹೇಳಿದ್ರೆ ಏನು ಹೇಳೋದು? ಈಗ ನಾನು ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ. ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟ್ ಮಾಡಿದ್ದೀವಿ. ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಅಲ್ಲಿ ಹೋಗಿ ಕೊಡಲಿ. ಅರೇ ತಾಳ್ರಿ, ಇದಕ್ಕೆ ಹೇಳ್ರಿ ಅಂತಂದರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಏನಾದ್ರು ದಾಖಲಾತಿಗಳಿದ್ರೆ ಕುಮಾರಸ್ವಾಮಿ ಹತ್ರ, ಲೆಟ್ ಹಿಮ್ ಗಿವ್ ದಿ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಹಿ ಹ್ಯಾಸ್ ಬಿಫೋರ್ ದಿ ಕಮಿಷನ್ ಆಫ್ ಎಂಕ್ವೈರಿ. ಕೊಡಲಿ ಅಲ್ವಾ? ಕರೆಕ್ಟೇ ಇಲ್ವಾ? ಇನ್ನೊಂದು ಏನಪ್ಪ, 100 ಜನ ಸಿದ್ದರಾಮಯ್ಯ ಬಂದರೂ ಸಹಿತ ನನ್ನ ಜೈಲಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅವರಿಂದ ಯಾವುದೇ ಕಾರಣಕ್ಕೂ ನನ್ನನ್ನು ಜೈಲಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಜೈಲಿಗೆ ಹಟ್ತೀನಿ ಅಂತ ಹೇಳಲಿಲ್ಲ. ನಮಗೆ ಜೈಲಿಗೆ ಹಟ್ಟಬೇಕು ಅಂತ ಯಾವುದೇ ವ್ಯಕ್ತಿಯನ್ನು ಜೈಲಿಗೆ ಹಟ್ಟಬೇಕು ಅಂತ ಉದ್ದೇಶ ಇಲ್ಲ. ಕಾನೂನು ಉಲ್ಲಂಘನೆ ಮಾಡಿದ್ರೆ, ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಆಗೇನು ಮಾಡ್ತಾರೆ? ಕೋರ್ಟು ಜೈಲಿಗೆ ಕಳಿಸೋದು, ನಾನಲ್ಲ. ಅವ್ರೇನು ಹೇಳಿದ್ರು? ಸಿದ್ದರಾಮಯ್ಯನಂತವ್ರು 100 ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾನೇನು ಹೇಳಿದೆ? ನನಗೆ ಹಿಂಗೆ ಕೇಳಿದ್ರು ನಿನ್ನ ಥರನೇ. ಅರೆಸ್ಟ್ ಮಾಡೋಕ್ಕೆ 100 ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ, ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ? ನೀನು ಅರೆಸ್ಟ್ ಮಾಡೋಕ್ಕೆ ಎಷ್ಟು ಜನ ಬೇಕು? ಅಂದರೆ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ, ಗೊತ್ತಾಯ್ತಾ? ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡೋಕ್ಕೆ? ಸಿದ್ದರಾಮಯ್ಯ ಯಾಕೆ ಹೋಗ್ಬೇಕು? ನಾನು ಓದಿನ ಅರೆಸ್ಟ್ ಮಾಡೋಕ್ಕೆ? ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್, ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್. ಸುಮ್ಮನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು, ನಾವಲ್ಲ. ಅವನು ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಅಂಡ್ ರನ್ ಕೇಸು. ಯಾವುದನ್ನಾರು ಇವತ್ತಿನವ್ರಿಗೆ ಲಾಜಿಕಲ್ ಹಿಡಿದು ತಗೊಂಡೋಗಿರೋದು ನೋಡಿದ್ದೀರಾ?
ಆರೋಪ ಮಾಡ್ತಾರೆ. ನನ್ನ ಹತ್ರ ದಾಖಲಾತಿ ಇದೆ 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 ಪೆನ್ ಡ್ರೈವ್ ಗುರುವಾರ ತಮ್ಮ ಕೇಸ್ ನೋಡೋಣ ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ 2,000 ರೂಪಾಯಿ ಕೊಡ್ತೀವಿ. ಈಗ 10 ತಿಂಗಳಿಂದ ಅವರಿಗೆ ಸಿಕ್ಕಿದೆ. ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ವಿ. 10 ತಿಂಗಳು ಸಿಕ್ಕಿದೆ. ಈಗ 11ನೇ ತಿಂಗಳದು ಬರ್ತಾ ಇದೆ. ಈ 10 ತಿಂಗಳು 20,000 ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೇನು ಅಂತಂದರೆ ಇದು ಬಡವರಿಗೆ ಕೊಡ್ತಾ ಇದ್ದೀರಿ, ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ. ನನಗೂ ಒಬ್ಬಟ್ಟು ಹೋಳಿಗೆ ತಗೊಬಂದು ಈಗ ಕೊಟ್ಟಿದ್ದಾರೆ. ಆ ಯಮುನ ಸುತ್ತಟ್ಟಿಯವರು, ರಾಯಬಾಗ್ ತಾಲೂಕು ಸುತ್ತಟ್ಟಿಯವರು, ಅವರು ನಾವು ಯಾವಾಗಲೂ ಅಧಿಕಾರದಲ್ಲಿರಬೇಕು, ಸಿದ್ದರಾಮಯ್ಯ ಅಧಿಕಾರದಲ್ಲಿರಬೇಕು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ. ಸೊ ಹಾಗಾಗಿ ಅವರಿಗೆ ಇವತ್ತು ಇಲ್ಲಿ ಕರೆದು ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಶಕ್ತಿ ಯೋಜನೆ ಟೈಮಲ್ಲೂ ಸರ ಶಕ್ತಿ ಯೋಜನೆ ಟೈಮಲ್ಲೂ ಸಂಗೊಳ್ಳಿ ವೃದ್ಧೆ ಒಬ್ಬಕ್ಕೆ ಬಸ್ಸಿಗೆ ಕಾಲು ನಮಸ್ಕಾರ ಮಾಡಿ ಇದನ್ನ ಮಾಡಿದ್ರು. ಹೌದು, ಅಂದ್ರೆ ನಿಮ್ಮ ಶಕ್ತಿ ಯೋಜನೆಯಲ್ಲಿ ಕೂಡ ಅವರು ನಿಮ್ಮ ಬೆಳಗಾವಿ ಅವರು ಕೂಡ ಬೆಂಗಳೂರಿಗೆ ಬಂದಿದ್ರು. ಅವರು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ರು. ಸರ್, ಈ ಬಾರಿ 200 ವರ್ಷ ಕಿತ್ತೂರು ಉತ್ಸವ ವಿಶೇಷ ಮಾಡಬೇಕು. ಕಿತ್ತೂರು ಉತ್ಸವ ಮಾಡ್ತೀವಿ. ಈಗ ಈ ಸಾರಿ ಕಿತ್ತೂರು ಉತ್ಸವ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೆದಿದ್ದಾವೆ. ರಾಜಭವನದಿಂದ 11 ಬಿಲ್ಗಳು ವಾಪಸ್ ಬಂದಿದೆ. ಅದರಲ್ಲಿ ಸೌದತ್ತಿ ಎಲ್ಲಮ್ಮದು ಒಂದು ಬಿಲ್. ಇಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ನೆಲ್ಲ ಅವೆಲ್ಲ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅನ್ನೋದು ಮಾಡ್ತೀವಿ. ಸರ್, ಈಗ ಕೆಲವು ಜನ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತಾ ಇದ್ದಾರೆ. ಇನ್ನು ಕೆಲವು ಜನ ನಿಮಗೆ ರಾಜಕೀಯ ಚಕ್ರದಲ್ಲಿ ಸಿಲುಕಿಸಬೇಕು ಅಂತ. ಯಾರು ರಾಜಕೀಯವಾಗಿ ನಮ್ಮ ದ್ವೇಷಿಗಳಿದ್ದಾರೆ, ವೈರಿಗಳಿದ್ದಾರೆ, ಅವರೆಲ್ಲರೂ ಕೂಡ ನನಗೆ ರಾಜಕೀಯವಾಗಿ ಮಸಿ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಪ್ರಾಮಾಣಿಕ ಸತ್ಯವಾಗಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯದಲ್ಲಿ ಶ್ರೇಯಸ್ ಬರಲಿ ಅಂತ ಹಾರೈಸ್ತಾ ಇದ್ದಾರೆ. ಸರ್, ಈಗ ನೀವು ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಜಾಗವನ್ನ ಲಪ್ಟಾಯಿಸಿರಿ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾರು? ಕುಮಾರಸ್ವಾಮಿ ಅವರು ಕೋರ್ಟ್ಗೆ ಹೋಗಲಿ. ದಾಖಲೆಗಳನ್ನ ನಿಮ್ಮ ಕಾರ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಿ. ಕಾರ್ನಲ್ಲಿ ಇಟ್ಕೊಂಡೆ ಓಡಾಡ್ತಾ ಇದ್ದೀರಿ ದಾಖಲೆ. ಹುಡುಕಿ ಈಗ ಕಾರ್ನಲ್ಲಿ. ಕುಮಾರಸ್ವಾಮಿ ಅಂತ ಸುಳ್ಳು ಹೇಳತಕ್ಕಂಥ ರಾಜಕಾರಣಿ ಇಡೀ ದೇಶದಲ್ಲಿ ಯಾರು ಹುಟ್ಟಿರಲಿಲ್ಲ. ಹಾಗಿದ್ರೆ ಜಾಗ ಯಾರ್ದೊಂದು ಹೇಳಿ ಅಂತ ಸರ್. ಹಾಗಿದ್ರೆ ಜಾಗ ಯಾರ್ದೊಂದು ಹೇಳಿ ಸೇಮ್ ಅವರು. ಯಾರು? ಆ ಜಾಗ ಯಾರಿಗೆ ಸಂಬಂಧಪಟ್ಟದು ಅಥವಾ ಯಾರ್ದು ಭಾಮವ್ದ ಅಥವಾ ಪತ್ನಿಯವ್ರದ ಅಂತ ಹೇಳಿ ಅಂತ. ಈ ಥರ ಪ್ರಶ್ನೆ ಕೇಳಿದ್ರೆ ಏನು ಕುಮಾರಸ್ವಾಮಿ ಹೇಳ್ತಾರೆ, ಈಗ ಹೇಳ್ತಾರೆ. ನೋಡ್ರಿ, ದೇವರಾಜು ಅನ್ನೋರಿಂದ ನನ್ನ ಪಾಮೈದ ತಗೊಂಡಿದ್ದಾನೆ. ದೇವರಾಜು ಅನ್ನೋರಿಂದ ನಮ್ಮ ಪಾಮೈದ ತಗೊಂಡಿದ್ದಾನೆ 2004. 2005ರಲ್ಲಿ ಅದು ಕನ್ವರ್ಟ್ ಆಗಿದೆ. 2010ರಲ್ಲಿ ನನ್ನ ಹೆಂಡತಿಗೆ ದಾನವಾಗಿ ಕೊಟ್ಟಿದ್ದಾರೆ. ಅದನ್ನು ಮೂಡಾದವರು, ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿಯವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಯಾರ ಜಮೀನು ಅದು? ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ, ಅದು ಡಿಸ್ಪ್ಯೂಟ್ ಇದೆಯಾ? ಕುಮಾರಸ್ವಾಮಿ ಜಮೀನು ಅದು ಡಿಸ್ಪ್ಯೂಟ್ ಇದೆಯೇನ್ರಿ? ಹಂಚಿರೋರು ಯಾರು? ಅದರ ಅಧ್ಯಕ್ಷರಾಗಿದ್ದವ್ರು ಯಾರು? BJP-ಅವರು. ಆಗ ಯಾರ ಸರ್ಕಾರ ಇತ್ತು? ಮತ್ತು ನೋಡ್ಕೋಬೇಕಾದವರು ಲೀಗಲ್ ಆಗಿದೆ ಇಲ್ಲೋ ಅಂತ ನೋಡ್ಕೋಬೇಕಾದವ್ರು ಯಾರು? ಯಾರ್ರೀ? BJP-ಅವರು. ಅವ್ರು ನೋಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅಂದ್ಕೊಂಡಿದ್ದೀವಿ. ಈಗ ನಮ್ಮದು 3 ಎಕರೆ 16 ಗುಂಟೆ ಹೋಗಿದೆ. ಅದಕ್ಕೆ ಎಷ್ಟು ಕೊಡಬೇಕು? ನಮ್ಮ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ, ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡು. ಅಕ್ವೈರ್ ಆಗದೇನೆ ಸೈಟ್ ಮಾಡಿ ಹಂಚ್ಬಿಟ್ರೆ ಏನು ಮಾಡಬೇಕು? ಇಲ್ಲಪ್ಪ ನೀನೇ ಅವ್ರ ಗಮನಕ್ಕೆ ಬರಲಿದೆ ಅಂತ ಹೇಳಿದ್ರಲ್ಲ.
ಏನು ಮಾಡ್ಬೇಕ್ರಿ ಈಗ? ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಬಿಟ್ಬಿಡ್ಬೇಕಾ ಹಂಗೆ? ಹಾಂ, ಮತ್ತು ಕುಮಾರಸ್ವಾಮಿ ಇದೆ ಜಮೀನು. ಹಾಂ, ಮತ್ತು ಇದಕ್ಕೆ ಸುಳ್ಳು ಹೇಳಿದ್ರೆ ಏನು ಹೇಳೋದು? ಈಗ ನಾನು ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ, ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟ್ ಮಾಡಿದ್ದೀವಿ. ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಅಲ್ಲಿ ಹೋಗಿ ಕೊಡಲಿ. ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿ ಅರೇ ತಾಳ್ರಿ, ಇದಕ್ಕೆ ಹೇಳ್ರಿ ಅಂತಂದರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಏನಾದ್ರು ದಾಖಲಾತಿಗಳಿದ್ರೆ ಕುಮಾರಸ್ವಾಮಿ ಹತ್ರ, ಲೆಟ್ ಹಿಮ್ ಗಿವ್ ದಿ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಹಿ ಹ್ಯಾಸ್ ಬಿಫೋರ್ ದಿ ಕಮಿಷನ್ ಆಫ್ ಎಂಕ್ವೈರಿ. ಕೊಡಲಿ ಅಲ್ವಾ? ಹಾಂ, ಕರೆಕ್ಟೇ ಇಲ್ವಾ? ಹಾಂ, ಇನ್ನೊಂದು ಏನಪ್ಪ, ಏನಿಲ್ಲ, 100 CM ಬಂದು 100 ಜನ ಸಿದ್ದರಾಮಯ್ಯ ಬಂದರೂ ಸಹಿತ ನನ್ನ ಜೈಲಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅವರಿಂದ ಯಾವುದೇ ಕಾರಣಕ್ಕೂ ನನ್ನನ್ನು ಜೈಲಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಜೈಲಿಗೆ ಹಟ್ತೀನಿ ಅಂತ ಹೇಳಲಿಲ್ಲ. ನಮಗೆ ಜೈಲಿಗೆ ಹಟ್ಟಬೇಕು ಅಂತ ಯಾವುದೇ ವ್ಯಕ್ತಿಯನ್ನು ಜೈಲಿಗೆ ಹಟ್ಟಬೇಕು ಅಂತ ಉದ್ದೇಶ ಇಲ್ಲ. ಕಾನೂನು ಉಲ್ಲಂಘನೆ ಮಾಡಿದ್ರೆ, ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಆಗೇನು ಮಾಡ್ತಾರೆ? ಕೋರ್ಟು ಜೈಲಿಗೆ ಕಳಿಸೋದು, ನಾನಲ್ಲ. ಅವ್ರೇನು ಹೇಳಿದ್ರು, ಸಿದ್ದರಾಮಯ್ಯನಂತವ್ರು 100 ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾನೇನು ಹೇಳಿದೆ? ನನಗೆ ಹಿಂಗೆ ಕೇಳಿದ್ರು ನಿನ್ನ ಥರನೇ. ಅರೆಸ್ಟ್ ಮಾಡೋಕ್ಕೆ 100 ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ, ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ? ನೀನು ಅರೆಸ್ಟ್ ಮಾಡೋಕ್ಕೆ ಎಷ್ಟು ಜನ ಬೇಕು? ಹಾಂ, ಅಂದರೆ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ, ಗೊತ್ತಾಯ್ತಾ? ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡೋಕ್ಕೆ? ಹಾಂ, ಸಿದ್ದರಾಮಯ್ಯ ಯಾಕೆ ಹೋಗ್ಬೇಕು? ನಾನು ಓದಿನ ಅರೆಸ್ಟ್ ಮಾಡೋಕ್ಕೆ? ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್, ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್. ಸುಮ್ಮನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು, ನಾವಲ್ಲ. ಹಾಂ, ಅವನು ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಆ್ಯಂಡ್ ರನ್ ಕೇಸು. ಯಾವುದನ್ನಾರು ಇವತ್ತಿನವ್ರಿಗೆ ಲಾಜಿಕಲ್ ಹಿಡಿದು ತಗೊಂಡೋಗಿರೋದು ನೋಡಿದ್ದೀರಾ? ಆರೋಪ ಮಾಡ್ತಾರೆ, ನನ್ನ ಹತ್ರ ದಾಖಲಾತಿ ಇದೆ 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 ಇದೆ. ಸರ್ ಇನ್ನೊಂದು ಪೆನ್ ಡ್ರೈವ್ ಗುರುವಾರ ತಮ್ಮ ಕೇಸ್ ಸರ್ ನೋಡೋಣ ಅದು. ಸರ್